ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ಸೊ ಈ ವಿಡಿಯೋ ನೋಡ್ತಾ ಇದ್ದೀರಪ್ಪ ಅಂದರೆ ನೀವೊಂದು ಅಪರ್ಚುನಿಟಿಗೆ ಅಥವಾ ನೀವು ಲೈಫಲ್ಲಿ ಏನೋ ಒಂದು ಸೆಟ್ಲ್ ಆಗಬೇಕಂತಾನೆ ಸ್ಟಾರ್ಟ್ ಮಾಡಿರಂತ ಈ ವಿಡಿಯೋ ನೋಡ್ತಾ ಇದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಯಾರೇ ಈ ವಿಡಿಯೋ ಫಸ್ಟ್ ವಿಡಿಯೋ ನೋಡ್ತಾರೆ, ಇದು ಫಸ್ಟ್ ವಿಡಿಯೋ ಅಂದರೆ ಜೀರೋದಿಂದ ಸ್ಟಾರ್ಟ್ ಮಾಡ್ತೀನಿ. ಏನಾದರೂ ನೀವು ಯೂಟ್ಯೂಬರ್ ಆಗಬೇಕು, ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ ಅನ್ಕೊಂಡಿರ್ತೀರ. ಸೊ ಆದ್ದರಿಂದ ಅವರಿಗೆ ಇದು ಫಸ್ಟ್ ವಿಡಿಯೋದಿಂದ ಸ್ಟಾರ್ಟ್ ಆಗುತ್ತೆ. ಇದೇ ಥರ ಸೀರೀಸ್ ಸ್ಟಾರ್ಟ್ ಆಗುತ್ತೆ ಯೂಟ್ಯೂಬಲ್ಲಿ, ಯಾವ ಥರ ನಾವು ಕ್ರಿಯೇಟರ್ ಆಗ್ಬೋದು, ಯೂಟ್ಯೂಬರ್ ಆಗ್ಬೋದು ಅಂತೇಳಿ ಪ್ರತಿಯೊಂದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಅದರಲ್ಲಿ ಏನಾದರೂ ಯೂಟ್ಯೂಬ್ ಅಪ್ಡೇಟ್ಸ್ ಬಂದರೆ, ಇನ್ಸ್ಟಾಗ್ರಾಮ್ ಅಪ್ಡೇಟ್ಸ್ ಬಂದರೆ ನಾನು ನಿಮಗೆ ಈ ವಿಡಿಯೋದಲ್ಲೇ ಹೇಳ್ತಾ ಹೋಗಿ ಈ ಸೀರೀಸಲ್ಲಿ ಇದ್ದೇ ಇರುತ್ತೆ, ಹೌದಾ? ಸೊ ನೀವೇನಾದ್ರು ಫಸ್ಟ್ ಟೈಮ್ ಏನೋ ನೋಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮಗೆ ಡೈಲಿ ಅಪ್ಡೇಟ್ಸ್ ಇದ್ದೇ ಇರುತ್ತೆ. ಡೈಲಿ ಇಲ್ಲ ವೀಕ್ಲಿ 2-3 ವಿಡಿಯೋಸು ಯೂಟ್ಯೂಬ್ ರಿಲೇಟೆಡ್. ನಾನು ಏನು ಎಫರ್ಟ್ ಹಾಕಿ ಹೇಗೆ ಮುಂದೆ ಬಂದಿದ್ದೀನಿ, ಹೇಗೆ ಬೆಳೀತಾ ಇದ್ದೀನಿ ನಾವೇನು ದೊಡ್ಡ ಯೂಟ್ಯೂಬರ್ ಏನಲ್ಲ. ನಾನು ಸ್ಟಾರ್ಟಿಂಗ್ ನಾವು ಜೀರೋದಿಂದ ಸ್ಟಾರ್ಟ್ ಮಾಡಿದ್ದು. ಇವಾಗ 1300-400 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ನೆಕ್ಸ್ಟ್ ಇನ್ನು ಮುಂದೆ ಗ್ರೋ ಆಗ್ಬೋದು. ಸೊ ಫಸ್ಟ್ ಟೈಮ್ ಏನಾದ್ರು ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡೋಣ ಬನ್ನಿ ಏನೇನಿದೆ ಅಂತೇಳಿ. ಸೊ ಇಲ್ಲೇನು ಗೊತ್ತಪ್ಪ, ಫಸ್ಟ್ ನೀವೇನಾದ್ರು ಯೂಟ್ಯೂಬರ್ ಆಗಿ ಜಾಯಿನ್ ಆದರೆ ಯೂಟ್ಯೂಬ್ನ ಕ್ರಿಯೇಟ್ ಮಾಡ್ಕೋಬೇಕು ಅನ್ಕೊಂಡಿರ್ತೀರ. ನೈಟ್ ಕನ್ಸಲ್ಲ ಅನ್ಕೋತೀರ. ಸೊ ನಾನು ಬೆಳಗ್ಗೆ ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡಲೇಬೇಕು, ಇನ್ಸ್ಟಾಗ್ರಾಮ್ ವಿಡಿಯೋ ಸ್ಟಾರ್ಟ್ ಮಾಡಲೇಬೇಕು ಅನ್ಕೋತೀರ. ಸೊ ಸ್ಟಾರ್ಟ್ ಮಾಡಿ ಬೆಳಿಗ್ಗೆ ಹೇಳ್ತೀರ, ಕ್ಯಾಮ್ರಾ ಮುಂದೆ ನಿಲ್ತೀರ, ಬಾಬಾ ಅಂತೀರ. ಸೊ ಮತ್ತೆ ಬೇಡಪ್ಪ ನಮಗೆ ಸಾಹಸ ಅಂತೇಳಿ ಮಾಡ್ಕೊಂಡ್ಬಿಡ್ತೀರ. ಸೊ ಅದೆಲ್ಲ ಹೋಗ್ಬೇಕಪ್ಪ ಅಂದರೆ ಈ ವಿಡಿಯೋಸ್ ನನ್ನ ಸೀರೀಸ್ನ ಫುಲ್ ಕಂಪ್ಲೀಟ್ ಆಗಿ ನೋಡಿ. 100% ನಿಮಗೆ ಹೆಲ್ಪ್ ಆಗುತ್ತೆ, ಹೌದಾ? ಸೊ ಕಾನ್ಫಿಡೆಂಟ್ ಲೆವೆಲ್ ಬರಬೇಕಪ್ಪ ಅಂದರೆ ಈ ಸೀರೀಸ್ ಯಾವುದೂ ಮಿಸ್ ಮಾಡೋಕೋಡಿ. ಪ್ರತಿಯೊಂದು ಸೀರೀಸು, ಪ್ರತಿಯೊಂದು ವಿಡಿಯೋಸ್ ಕೂಡ ನಾನು ಏನೇನು ಎಫರ್ಟ್ ಹಾಕಿದ್ದೀನಿ, ನಾನು ಯಾವ ಥರ ಇದ್ದೆ ಸ್ಟಾರ್ಟಿಂಗ್ ಯೂಟ್ಯೂಬ್ ಬಂದಾಗ ಪ್ರತಿಯೊಂದನ್ನು ಹೇಳ್ತೀನಿ, ಸ್ಕಿಪ್ ಮಾಡೋಕೆ ಹೋಗಬೇಡಿ. ಸೊ ಇದೇನಾಗುತ್ತೆ, ನೀವು ಸಪೋಸ್ ಏನೋ ಒಂದ್ಸಲ ನೀವು ಯೂಟ್ಯೂಬರ್ ಆಗಿ ಕಂಟೆಂಟ್ ಕ್ರಿಯೇಟರ್ ಆಗಿ ಆಗಲೇಬೇಕಂತ ಅಂದ್ಕೊಂಡಾಗ ಯು ಕ್ಯಾನ್ ಲರ್ನ್ ನ್ಯೂ ಥಿಂಗ್ಸ್, ಹೌದಾ? ಡೈಲಿ ಹೊಸ ಹೊಸ ಥಿಂಗ್ಸ್ನ ಕಲಿತೀರ, ಹೌದಾ? ಯಾಕಪ್ಪ ಯಾವುದೋ ಒಂದು ವಿಡಿಯೋ ಮಾಡ್ಬೇಕು ಅನ್ಕೋತೀರ. ಸೊ ಅದ್ರ ರಿಲೇಟೆಡ್ ವಿಡಿಯೋಸ್ಗೆ ಸರ್ಚ್ ಮಾಡ್ತೀರಾ, ಗೂಗಲ್ ಮಾಡ್ತೀರಾ, ಯೂಟ್ಯೂಬ್ ಮಾಡ್ತೀರಾ, ಇನ್ಸ್ಟಾಗ್ರಾಮಲ್ಲಿ ನೋಡ್ತೀರಾ, ಪ್ರತಿಯೊಂದು ಸರ್ಚ್ ಮಾಡಿ ಕಲಿತೀರಾ. ಡೈಲಿ ಹೊಸ ಹೊಸ ಥಿಂಗ್ಸ್ನ ಕಲಿತೀರಾ. ನಾನೇ ಹೇಳ್ತೀನಿ, ಎಷ್ಟೋ ಯೂಟ್ಯೂಬ್ ಬಂದಾಗಿಂದ ತುಂಬ ಕಲ್ತಿದ್ದೀನಿ, ತುಂಬ ಕಲ್ತಿದ್ದೀನಿ. ನಾನು ಮೊದಲು ಅಷ್ಟೊಂದು ವರ್ಕ್ ಮಾಡ್ತಿರ್ಲಿಲ್ಲ. ನಾನು ನೈಟ್ ಮಲ್ಕೋಬೇಕಾದ್ರೆ ಎಲ್ಲ ವರ್ಕ್ ಮುಗಿಸಿ ಎಡಿಟಿಂಗ್ ಎಲ್ಲ ಮುಗಿಸಿ ಮಲ್ಕೋಬೇಕಾದ್ರೆ 2-3 ಗಂಟೆ ಆಗುತ್ತೆ. ಸೊ ಡೈಲಿ 2 to 3 ವಿಡಿಯೋಸ್, ಲಾಂಗ್ ವಿಡಿಯೋಸು, ಶಾರ್ಟ್ ವಿಡಿಯೋಸ್ ಎಲ್ಲ ಮಾಡಿ ಅದ್ರ ಬಗ್ಗೆ ಸ್ಟಡಿ ಮಾಡಿ ವಿಡಿಯೋಸ್ ಮಾಡ್ಬೇಕಂದ್ರೆ ಅಷ್ಟು ಈಸಿ ಇಲ್ಲ. ಸೊ ಟೈಮ್ ತೊಗೊಳುತ್ತೆ. ಸ್ಟಾರ್ಟಿಂಗು ವರ್ಕ್ ಮಾಡಲೇಬೇಕು. ಯಾವುದೇ ಆಗಲಿ ಇಷ್ಟು ಈಸಿಯಾಗಿ ಬರಲ್ಲ. ಜಾಬ್ ಆದರೂ ಕೂಡ ನೀವು 10 ವರ್ಷ ಸಣ್ಣಗಿರ್ತದೆ, ಪ್ರೈಮರಿ ಸ್ಕೂಲ್ ಟು ಡಿಗ್ರಿ ಮಟ್ಟ ಓದ್ತೀರಾ ಒಂದು ಜಾಬ್ ತೊಗೋಬೇಕಾದ್ರೆ. ಸೊ ನೀವು ಒಂದು ಒಳ್ಳೆ ಯೂಟ್ಯೂಬರ್ ಆಗಬೇಕು ಅಥವಾ ಕಂಟೆಂಟ್ ಕ್ರಿಯೇಟರ್ ಆಗಬೇಕಾದ್ರೆ ಒಂದು ಮಿನಿಮಮ್ 6 ಮಂತ್ ಕಷ್ಟಪಡಲೇಬೇಕು, ಹೌದಾ? ನಮ್ಮದಿನ 6 ಮಂತ್ 1 ಇಯರ್ ಅಂತೀವಿ. ಅವ್ರ ಮೊದಲೆಲ್ಲ ಮಿಸ್ಟರ್ ಬೀಸ್ಟ್ ಎಲ್ಲ 6 ವರ್ಷ 7 ವರ್ಷ ಕಷ್ಟಪಟ್ಟಿದ್ದಾರೆ. ಅವು ಯಾಕಂದರೆ ಅಷ್ಟೊಂದು ಸೋಷಿಯಲ್ ಮೀಡಿಯಾ ಅಷ್ಟೊಂದು ಬೆಳೆದಿರಲಿಲ್ಲ. ಸೊ ಇವಾಗ ಆಫ್ಟರ್ 2018-19 ಕರೋನಾ ಆದಮೇಲೆ ಏನಾಯಿತು, ಸೋಷಿಯಲ್ ಮೀಡಿಯಾ ತುಂಬ ಫಾಸ್ಟಾಗಿ ಗ್ರೋ ಆಯಿತು. ಇವಾಗ ನೀವು ಯಾರೋ ವಿಡಿಯೋಸ್ ಹಾಕಿದ್ರು ಬೇಗ ರೀಚ್ ಆಗುತ್ತೆ, ಹೌದಾ? ಸೊ ಮೊದಲೆಲ್ಲ ವಿಡಿಯೋಸ್ ಹಾಕಿದ್ರು ನೋಡೋರು ತುಂಬ ಕಡಿಮೆ ಇದ್ದರು. ಅವಾಗೆಲ್ಲ ಕಷ್ಟ ಇತ್ತು, ಹೌದಾ? ಯೂಟ್ಯೂಬರ್ಸ್ ಇವಾಗ ತುಂಬ ಈಸಿ ಇದೆ. ಸೊ ಒಂದು ಯೂಟ್ಯೂಬರ್ಗೆ ಅಥವಾ ಕಂಟೆಂಟ್ ಕ್ರಿಯೇಟರ್ಗೆ ಒಂದು ಒಳ್ಳೆ ಲೈಫ್ ಇದೆ ಫ್ಯೂಚರಲ್ಲಿ. ಸೊ ಯಾಕಂದರೆ ಒಂದೇ ಎಕ್ಸಾಂಪಲ್ ಕೊಡ್ತೀನಿ. ಸಪೋಸ್ ನೀವೇನಾದ್ರು ಟಿ ವಿ ನೋಡ್ತಾ ಇರ್ತೀರ ಮನೇಲಿ. ಟಿ ವಿ ನೋಡುವಾಗ ಕೈಲಿ ಮೊಬೈಲ್ ಇರುತ್ತೆ, ಇನ್ಸ್ಟಾಗ್ರಾಮು ರೀಲ್ಸು ಸ್ಕ್ರೋಲ್ ಮಾಡ್ಕೊಂಡು ಕೂತಿರ್ತೀರ. ಟಿ ವಿ ನೋಡೋದೇ ಇಲ್ಲ, ನಿಜ ಅಲ್ವಾ? ಸೊ ಫ್ಯೂಚರಲ್ಲಿ 100% ಕಂಟೆಂಟ್ ಕ್ರಿಯೇಟರ್ಗೆ ಲೈಫ್ ಇದೆ. ಸೊ 100% ನೀವೇನಾದ್ರು ಕಂಟೆಂಟ್ ಕ್ರಿಯೇಟರ್ ಆಗಬೇಕಂತ ಈ ವಿಡಿಯೋ ನೋಡ್ತಾ ಇದ್ದರೆ ಸ್ಕಿಪ್ ಮಾಡೋಕೆ ಹೋಗಿ ಎಂಡ್ ತನಕ ನೋಡಿ. ಸೊ ಯು ಕ್ಯಾನ್ ಚೇಂಜ್ ಯುವರ್ ಸೆಲ್ಫ್. ನಿಮಗೆ ನೀವೇ ಚೇಂಜ್ ಆಗ್ತೀರಾ, ಹೌದಾ? ಡೈಲಿ ವಿಡಿಯೋಸ್ ಮಾಡ್ಬೇಕಾದ್ರೆ ಎಲ್ಲ ಕಲಿತಾ ಇರ್ತೀರಾ, ಸ್ಟಡಿ ಮಾಡ್ತಾ ಇರ್ತೀರ. ಸೊ ಏನೇನೋ ಆಗಿ ಏನೋ ಒಂದು ಮೈಂಡಲ್ಲಿ ಏನೋ ಒಂಥರ ಖುಷಿ ಇರುತ್ತೆ, ಹೌದಾ? ಏನೋ ಹೊಸದು ಕಲಿತಾ ಇರ್ತೀರ ಅಂತೇಳಿ. ಸೊ ನೆಕ್ಸ್ಟ್ ಯು ಕ್ಯಾನ್ ಇಂಪ್ರೂವ್ ಯುವರ್ ಕಮ್ಯುನಿಕೇಷನ್ ಸ್ಕಿಲ್. ಸೊ ನೀವು ಡಿಗ್ರಿ ಏನಾದ್ರು ಸ್ಟಾರ್ಟ್ ಮಾಡಿದರೆ ನೀವು 100% ಹೇಳ್ತೀನಿ ಕಮ್ಯುನಿಕೇಷನ್ ಸ್ಕಿಲ್ ಮಾಡಿ ಇಷ್ಟು ಇಂಪ್ರೂವ್ ಆಗುತ್ತೆ ಹೇಳ್ತೀನಿ. 100% ನೀವು ಜಾಬ್ ತೊಗೊಳಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನೀವು ಜಾಬ್ ಬಿಡ್ತಾರೆ ಬಿಡಿ. ಯಾಕಂದರೆ ಡಿಗ್ರಿ ಮುಗಿದ್ರೊಳಗೆ ಒಂದು ಯೂಟ್ಯೂಬ್ ಏನಾದ್ರು 100% ಒಂದು ಲೆವೆಲ್ಗೆ ಬಂದುಬಿಟ್ರೆ ಜಾಬ್ ಮಾಡೋಕ್ಕೆ ಇಂಟ್ರೆಸ್ಟೇ ಬರಲ್ಲ. ಯಾಕಂದರೆ ನೀವು ಫುಲ್ ಟೈಮ್ ಯೂಟ್ಯೂಬ್ ಆಗಿಬಿಡ್ತೀರ. ಸ್ಟಾರ್ಟಿಂಗ್ ಏನಾದ್ರು ಡಿಗ್ರಿ ಸ್ಟಾರ್ಟ್ ಮಾಡೋಕೆ ಏನಾದ್ರು ಇದ್ದರೆ ಸ್ಟಾರ್ಟ್ ಮಾಡಿದರೆ 100% ನೀವು 3 ಇಯರ್ಸಲ್ಲಿ ಗ್ರೋ ಆಗುತ್ತೆ. ಅವಾಗ ಏನು ಮಾಡ್ತೀರಾ, ಜಾಬ್ ಬೇಕಾಗಿಲ್ಲ, ಇದನ್ನೇ ಕಂಟಿನ್ಯೂ ಮಾಡೋಣ ಅಂತೀರ, ಹೌದಾ? ಸೊ ಯಾಕಂದ್ರೆ ಯೂಟ್ಯೂಬರ್ಸ್ ಅರ್ನಿಂಗ್ಸು ಅಷ್ಟು ಚೆನ್ನಾಗಿದೆ. ಸೊ ನೆಕ್ಸ್ಟು ಓನ್ಲಿ ನೀಡ್ ಎಫರ್ಟ್ ವಿತ್ ದ ಕನ್ಸಿಸ್ಟೆನ್ಸಿ, ಸ್ಟಾರ್ಟ್ ವಿತ್ ದ ಪಾರ್ಟ್ ಟೈಮ್ ಆ್ಯಂಡ್ ಸೋಷಿಯಲ್ ಕಂಟೆಂಟ್ ಕ್ರಿಯೇಟರ್, ಹೌದಾ? ಸೊ ನೀವೇನು ಮಾಡಿ ಸ್ಟಾರ್ಟಿಂಗು ಪಾರ್ಟ್ ಟೈಮ್ ಅಂತ ಜಾಯ್ನ್ ಆಗಿ ಈಗಲೇ ಹೇಳ್ತಾ ಇದ್ದೀನಿ. ಸಪೋಸ್ ಜಾಬ್ ಮಾಡ್ತಿದ್ರಾ, ಜಾಬ್ನ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಯಾಕಂದರೆ ಸ್ಟಾರ್ಟಿಂಗ್ 3 to 6 ಮಂತ್ 1 ಇಯರ್ ಆಗ್ಬೋದು, ₹1 ಇಲ್ಲದೇ ವರ್ಕ್ ಮಾಡಬೇಕಾಗುತ್ತೆ. ಈಗಲೇ ಹೇಳ್ತಾ ಇದ್ದೀನಿ. ಯೂಟ್ಯೂಬ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ನೀವು ಸ್ಟಾರ್ಟಿಂಗ್ ಏನಾದ್ರು ಬಂದಿದ್ರೆ ಅಂದರೆ ಜಾಬ್ ಮಾಡ್ತಾಯಿದ್ರೆ ಜಾಬ್ನ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಪಾರ್ಟ್ ಟೈಮ್ ಆಗಿ ಇದನ್ನ ವರ್ಕ್ ಮಾಡ್ಕೊಳ್ಳಿ. 100% ನೀವು ಒಂದು ಲೆವೆಲ್ಗೆ ಬಂದ ಮೇಲೆ ಆಮೇಲೆ ಬೇಕಾದ್ರೆ ಅದನ್ನ ಜಾಬ್ ಬಿಟ್ಬಿಟ್ಟು ಇದಕ್ಕೆ ಫುಲ್ ಟೈಮಿಗೆ ಕನ್ವರ್ಟ್ ಆಗಿ, ಹೌದಾ? ಸೊ ಡೈಲಿ 1 ವಿಡಿಯೋ ಮಾಡ್ಬೇಕಾದ್ರೆ ನಿಮಗೆ ಅಷ್ಟೇನು ತ್ರಾಸಾಗಲ್ಲ. 1 hour 2 hours ಸಾಕು ಎಡಿಟಿಂಗ್ ಅಂತ ಮಾಡ್ಕೊಳ್ಳೋಕ್ಕೆ. ಅವಾಗ ನೀವು ಒಂದು ಪಾರ್ಟ್ ಟೈಮ್ ಏನು ತೊಗೊಂಡು ಜಾಬ್ ಮಾಡ್ಕೊಂಡು 2 ಮಾಡ್ಕೊಂಡು ಹೋಗೋದು. ಸ್ಟೂಡೆಂಟ್ ಆಗಿದ್ದರೆ ಸ್ಟೂಡೆಂಟ್ ಸ್ಟಡಿ ಮಾಡೋದು 1 hour ಯಾವುದೋ ಒಂದು ವಿಡಿಯೋ ಮಾಡಿಬಿಟ್ಟು ಹಾಗೆ ಅಪ್ಲೋಡ್ ಮಾಡಿಬಿಟ್ಟು ಇಬ್ಬೋದು. ದಿನಕ್ಕೆ 1 ವಿಡಿಯೋ ಸಾಕು. ಶಾರ್ಟ್ ವಿಡಿಯೋ 1-2 ಇದ್ದರೆ ಸಾಕು. ನೀವು ಕಾಲೇಜಲ್ಲಿ ಇರೋದಾದ್ರೂ ವಿಡಿಯೋಸ್ ಹಾಕಿ, ಶಾರ್ಟ್ ಡ್ಯಾನ್ಸ್ ಮಾಡೋದಾದ್ರು ಹಾಕಿ, ಏನಾದರೂ ಮಾಡಿ ಹಾಕಿ ಓಡುತ್ತೆ.
ಸೊ ನೆಕ್ಸ್ಟ್, ಸೊ ಇಲ್ಲಿ ನೋಡಿ ಫೇಮಸ್ ಯೂಟ್ಯೂಬರ್ಸ್ ಮಿಸ್ಟರ್ ಬೀಸ್ಟ್ ಅವ್ರ ಲೈಫ್ ಸ್ಟೋರಿ ನೋಡಿ. ಸ್ಟಾರ್ಟಿಂಗ್ ಅವರು, ಸೊ ಕ್ಲಿಯರ್ ಇಲ್ಲ, ಮಿಸ್ಟರ್ ಬೀಸ್ಟ್ ಜಿಮ್ಮಿ ಡೊನಾಲ್ಡನ್, ಹೌದಾ. ಸೊ ಸ್ಟ್ರಗಲ್ ಫಾರ್ ದಿ 4 to 8 years, 4 to 8 ವರ್ಷ ಅವರು ಸ್ಟ್ರಗಲ್ ಮಾಡಿದ್ದಾರೆ ಯೂಟ್ಯೂಬರ್ ಆಗಲಿಕ್ಕೆ. ಒಂದೊಂದು ವಿಡಿಯೋ ಅವ್ರದ್ದು 7 ವರ್ಷ ಆದಮೇಲೆ 1000 ವ್ಯೂಸ್ ಹೋಗಿದೆ. ಇವಾಗ ಬಿಡಿ ಸೋಷಿಯಲ್ ಮೀಡಿಯಾ ಸ್ಪೀಡ್ ಇದೆ, ಹಾಕಿದ್ರೆ ರನ್ ಆಗುತ್ತೆ. ಆದರೆ ಯೂಟ್ಯೂಬಲ್ಲಿ ಅವರು ಸ್ಟಾರ್ಟಿಂಗ್ ಫಸ್ಟ್ ವಿಡಿಯೋ 1000 ವ್ಯೂಸ್ ಬರಬೇಕಂದ್ರೆ 7 ವರ್ಷ ಕಷ್ಟಪಟ್ಟಿದ್ದಾರೆ. ಇವಾಗ ಅವ್ರದ್ದು ಒಂದೊಂದು ವಿಡಿಯೋ ಕೋಟಿ ಗಂಟಲೆ ವ್ಯೂಸ್ ಹೋಗುತ್ತೆ. ಸೊ ಅವ್ರ ಅರ್ನಿಂಗ್ ಕೂಡ ಅಷ್ಟೇ ಇದೆ, 400 ಕೋಟಿ 500 ಕೋಟಿ ಇದೆ ಪರ್ ಮಂತ್, ಪರ್ ಡೇ, ಪರ್ ಇಯರ್ ಅಲ್ಲ, ಪರ್ ಮಂತ್ 400 crore ಅರ್ನಿಂಗ್ಸ್ ಇರೋದು ಮಿಸ್ಟರ್ ಬೀಸ್ಟ್, ಹೌದಾ. ಸೊ ಅವರೇ ಅಷ್ಟೊಂದು ಕಷ್ಟಪಟ್ಟಿದ್ದಾರೆ ಅಂದಮೇಲೆ ನಾವು ಕಷ್ಟಪಡೋದ್ರಲ್ಲಿ ಏನು ಅರ್ಥ ಇಲ್ಲ. ಸೊ ಕಷ್ಟಪಡಲೇಬೇಕು. ಸೊ ನೆಕ್ಸ್ಟು ಅಭಿಯ ಆಶೀಶ್ ಅಂತೇಳಿ, ಹೌದಾ, ಹಿಂದಿ ಯೂಟ್ಯೂಬರ್. ಇವರು ಕೂಡ ನಿಮಗೆ ಸ್ಟಾರ್ಟಿಂಗ್ ಅವರು ಆ್ಯಕ್ಚುಲಿ ಇವರು ಇಂಜಿನಿಯರಿಂಗ್ ಬ್ಯಾಕ್ಲಾಗ್ ಇದ್ದವರು, ಇಂಜಿನಿಯರಿಂಗ್ ಸ್ಕಿಪ್ ಮಾಡಿದವರು, ಹೌದಾ. ಅಲ್ಲಿ ಬ್ಯಾಕ್ ಸಬ್ಜೆಕ್ಟ್ ಏನಾದ್ರು ಫೇಲ್ ಆಗಿದ್ದಕ್ಕೆ ಇಂಜಿನಿಯರಿಂಗ್ ಸ್ಕಿಪ್ ಮಾಡಿ ಯೂಟ್ಯೂಬರ್ ಆಗಿ ಆಫ್ಟರ್ 2 years, ಸೆವೆರಲ್ ಇಯರ್ಸ್ ಅಂತ ಕೊಟ್ಟಿದೆ. ಒಂದು 2 years ಒಳಗಡೆ ಅವ್ರು ಕಷ್ಟಪಟ್ಟು ಎಫರ್ಟ್ ಆಗಿ 2018ಗೆ ಜಾಯ್ನ್ ಆಗಿದ್ದು ಯೂಟ್ಯೂಬ್ಗೆ. 2020ಗೆ ಅವ್ರು ಯೂಟ್ಯೂಬ್ ಕ್ಲಿಕ್ ಆಗಿದ್ದು. ಸೊ ಅವರೆಲ್ಲ ಇಷ್ಟೊಂದು ಕಷ್ಟಪಟ್ಟಿದ್ದಾರೆ. ಇವಾಗಿಂದ ಅಷ್ಟೇನು ಕಷ್ಟ ಇಲ್ಲ. ಡಾಕ್ಟರ್ ಭವಂತಿ ನಿಮಗಂತೂ ಗೊತ್ತಿದ್ದೇನೆ, ಅವ್ರದ್ದು ಕೂಡ ಸ್ಟಾರ್ಟಿಂಗ್ 1 year ಅವ್ರು ಕಷ್ಟಪಟ್ಟಿದ್ದಾರೆ. ಒಂದೊಂದು ವೀಡಿಯೋಸು ಅಪ್ಲೋಡ್ ಆಗಬೇಕಾದ್ರೆ ನೀವು ಅವ್ರ ವೀಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ವೀಡಿಯೋಸು ಬೇಕಾದ್ರೆ ನನ್ನ ವೀಡಿಯೋಸು ನೋಡಿ ಬನ್ನಿ, ನನ್ನ ಕಮ್ಯುನಿಕೇಷನ್ ಸ್ಕಿಲ್ ಇವಾಗ ಹೇಗಿದೆ ಅವಾಗ ಹೇಗಿದೆ ನಿಮಗೆ ಗೊತ್ತಾಗುತ್ತೆ, ಹೌದಾ. ಸೊ ಸ್ಟಾರ್ಟಿಂಗು ನನಗೂ ಕೂಡ ಮಾತಾಡೋಕೆ ಭಯ ಆಗ್ತಿತ್ತು ಕ್ಯಾಮ್ರಾ ಮುಂದೆ. ಬೇಕಾದ್ರೆ ನೀವು ಸ್ಟಾರ್ಟಿಂಗ್ ನನ್ನ ಫಸ್ಟ್ ವೀಡಿಯೋಸ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ, ಹೌದಾ. ಸೊ ಇವರು ಡಾಕ್ಟರ್ ಬ್ರೋ ಕೂಡ ಇವಾಗ ಅವ್ರದ್ದು ವರ್ನಿಂಗ್ ನೋಡಿದ್ರೆ ನೀವು 10 to 20 lakh ಪರ್ ಮಂತ್ ಇದೆ ಡಾಕ್ಟರ್ ಬೋದು. ಅದು ಅವಿನಾಶ್ದು ಬಂದುಬಿಟ್ಟು ಇವರು ಆಶೀಶ್ದು ಬಂದುಬಿಟ್ಟು ಇವ್ರದ್ದು ಮಂತ್ಲಿ ಇಲ್ಲಾದರೂ 30 to 60 lakh ಅಷ್ಟಿದೆ. ವೇರಿಯೇಷನ್ ಆಗ್ತಾ ಇರುತ್ತೆ. ಇಟ್ಸ್ ಓನ್ಲಿ ಫ್ರಮ್ ಯೂಟ್ಯೂಬ್, ನಾಟ್ ಫ್ರಮ್ ಏನದು ಕೊಲಾಬ್ರೇಷನ್ ಇರ್ತಾವಲ್ಲ, ಬ್ರ್ಯಾಂಡ್ ಕೊಲಾಬ್ರೇಷನ್ ಅಲ್ಲ. ಬ್ರ್ಯಾಂಡ್ ಕೊಲಾಬ್ರೇಷನ್ ಅದು ಸಪ್ರೇಟ್ ಅರ್ನಿಂಗ್ ಇರುತ್ತೆ. ಬ್ರ್ಯಾಂಡ್ ಕೊಲಾಬ್ರೇಷನ್ ಅಂದರೆ ನೀವು ಅದೆಲ್ಲ ಪ್ರತಿಯೊಂದು ತಿಳಿತೀರಾ. ಬ್ರ್ಯಾಂಡ್ ಕೊಲಾಬ್ರೇಷನ್ ಅಂದ್ರೆ ನಾವು ಯಾವ ಥರ ಅರ್ನಿಂಗ್ಸ್ ಮಾಡ್ಕೋಬೋದು, ಎಷ್ಟೆಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಅರ್ನಿಂಗ್ಸ್ ಮಾಡ್ಬೋದು, ಪ್ರತಿಯೊಂದು ನಾನು ಈ ವಿಡಿಯೋಸಲ್ಲಿ ಎಲ್ಲ ಪಾರ್ಟ್ ಬೈ ಪಾರ್ಟ್ ಕಲಿತಾ ಹೋಗ್ತೀರ. ಸೊ ಡಾಕ್ಟರ್ ಬೋಧಾಯಿತು. ಸೊ ನೆಕ್ಸ್ಟ್ ಬಂದುಬಿಟ್ಟು ಮನೋಜ್ ಯಾರಿಗೆ ಗೊತ್ತಿಲ್ಲ ಹೇಳಿ, ಪ್ರತಿಯೊಬ್ಬ ಯೂಟ್ಯೂಬರ್ಗೂ ಗೊತ್ತು. ಸೊ ಇವರು ಕೂಡ ಹಿಂದಿ ಯೂಟ್ಯೂಬ್ ಕ್ರಿಯೇಟರ್, ಹೌದಾ. ಸೊ ಇವ್ರದ್ದು ಕೂಡ ಸ್ಟಾರ್ಟಿಂಗ್ ಇವರು ಮ್ಯೂಸಿಕ್ ಅಂತೇಳಿ, ಸಿಂಗಿಂಗ್ ಆ್ಯಂಡ್ ಮ್ಯೂಸಿಕ್ ಅಂತೇಳಿ ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬು. ಅದಕ್ಕೆ ಕ್ಲಿಕ್ ಆಗಲಿಲ್ಲ. ಕ್ಲಿಕ್ ಆಗಿದ್ರೆ ಮತ್ತು ಆನಂತರ ಅದಕ್ಕೆ ಶಿಫ್ಟ್ ಆದರು, ಬೇರೆ ಯೂಟ್ಯೂಬರ್ ಆಗಿ ಶಿಫ್ಟ್ ಆಗಿ ಅದನ್ನ ಕನ್ವರ್ಟ್ ಮಾಡಿದಾಗ ಆಟೋಮೆಟಿಕ್ ಸ್ವಲ್ಪ ಎಫರ್ಟ್ ಹಾಕಿದ್ರು. ಒಂದು 2-3 years ಎಫರ್ಟ್ ಹಾಕಿದ್ದಾರೆ. ಆಮೇಲೆ ಇವಾಗ ಅವರು ಆರಾಮಾಗಿದ್ದಾರೆ. ನೀವು ಸ್ಟಾರ್ಟಿಂಗ್ ಅವ್ರ ವೀಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಇವ್ರ ವೀಡಿಯೋಸ್, ಶಾರ್ಟ್ ವೀಡಿಯೋಸ್ ಕೂಡ ನಾನು ಮಾಡಿ ಹಾಕಿದ್ದೀನಿ, ಅವ್ರು ಯಾವ ಥರ ಇದ್ರು, ಏನೇನು ಮಾತಾಡ್ತಿರೋ ಅಂತೇಳಿ. ಸೊ ಬೇಕಾದ್ರೆ ನೀವು ಹೋಗಿ ವಾಚ್ ಮಾಡಿ. ಇವರು ಕೂಡ ಮಂತ್ಲಿ ಅರ್ನಿಂಗ್ ಇಲ್ಲಾಂದರೂ ಒಂದು 30 to 60 lakh ಇದೆ ಫ್ರಾಮ್ ಯೂಟ್ಯೂಬ್ ಮಾತ್ರ, ಇನ್ಸ್ಟಾಗ್ರಾಮು ಫೇಸ್ಬುಕ್ ಎಲ್ಲ ಬಿಟ್ಟು. ಇವಾಗ ಬರೋದು ನಿಮ್ಮ ಸರ್ದಿ, ಹೌದಾ. ಇವಾಗ ಇವ್ರದೆಲ್ಲ ಆಯಿತು. ನೆಕ್ಸ್ಟ್ ಮಾಡ್ಬೇಕಾದ್ರೆ ನೀವು ಸೊ ಸ್ಟಾರ್ಟ್ ಮಾಡಿ, ಹೆದರ್ಕೋಬೇಡಿ, ಭಯ ಪಟ್ಕೋಬೇಡಿ. ಭಯ ಪಟ್ಟರೆ ಏನೇನು ಮಾಡ್ಬೇಕಂತ ನಾನು ಹೇಳ್ಕೊಡ್ತೀನಿ. ಸೊ ನೋಡೋಣ, ಹೌ ಟು ಸ್ಪೀಕ್ ಕಾನ್ಫಿಡೆಂಟ್ಲಿ ಇನ್ ಫ್ರಂಟ್ ಆಫ್ ದಿ ಕ್ಯಾಮ್ರಾ, ಹೌದಾ. ಕ್ಯಾಮ್ರಾ ಮುಂದ್ಗಡೆ ಯಾವ ಥರ ಕಾನ್ಫಿಡೆಂಟ್ ಆಗಿ ಮಾತಾಡಬೇಕು. ಪ್ರಾಕ್ಟೀಸ್ ಡೈಲಿ, ಟರ್ನ್ ಆನ್ ಯುವರ್ ಕ್ಯಾಮ್ರಾ ಆ್ಯಂಡ್ ಟಾಕ್ 1 or 2 minutes ಅಬೌಟ್ ಎನಿಥಿಂಗ್, ಯುವರ್ ಡೈಲಿ ಹಾಬೀಸ್ ಆ್ಯಂಡ್ ಎಕ್ಸೆಟ್ರಾ, ಹೌದಾ. ಸೊ ಡೈಲಿ ಏನು ಮಾಡಿ, ಸ್ಟಾರ್ಟಿಂಗ್ ಏನಾದರೂ ಕ್ಯಾಮ್ರಾ ಆನ್ ಮಾಡಿ, ಕ್ಯಾಮ್ರಾ ಆನ್ ಮಾಡಿಬಿಟ್ಟು ಜಸ್ಟ್ ಇಟ್ಟು ನಿಮ್ಗೆ ಏನು ತಿಳ್ತದೆ ಅದು ಮಾತಾಡಿ. ನಿಮ್ಮ ಹಾಬೀಸು, ನಿಮ್ದು ಡೈಲಿ ವರ್ಕ್ ರೂಟೀನು ಅದನ್ನೆಲ್ಲ ಮಾತಾಡ್ಕೊಂಡು ಹೋಗಿ. ಅದೇ ಥರ ಒಂದು 5 to 10 videos, ಒಂದು ವಿಡಿಯೋ ಮಾಡ್ತೀರಾ. ಆಮೇಲೆ ಅದು ಏನಾದ್ರು ಅದರಲ್ಲಿ ಏನಾದ್ರು ಮಿಸ್ಟೇಕ್ ಇದೆ ಚೆಕ್ ಮಾಡಿದ್ರೆ ಆ ಮಿಸ್ಟೇಕ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಆಗಬಾರ್ದು. ಸೊ ಅದು ಮತ್ತೆ ಏನು ಮಾಡ್ತಾರೆ, ಸೆಕೆಂಡ್ ವಿಡಿಯೋ ಇಂಪ್ರೂವ್ ಮಾಡ್ಕೋತೀರಾ. ಅದೇ ಥರ 3rd ವಿಡಿಯೋ, 4th ವಿಡಿಯೋ, 5th ವಿಡಿಯೋ. ನಂದೇ ಹೇಳ್ತೀನಿ, ಫಸ್ಟ್ ನನ್ನ ವಿಡಿಯೋ 10 to 12 ಸಲ ಮಾಡಿದ್ದೆ. 10 to 12 ಸಲ ನಾನು ಪ್ರಾಕ್ಟೀಸ್ ಮಾಡಿದ್ದು ಒಂದು ವಿಡಿಯೋ ಮಾಡ್ಬೇಕಂದಾಗ. ಇವಾಗ ನಾನು ಡೈರೆಕ್ಟ್ ಟೈಮ್ ಅಂದರೆ ಒಂದು ವಿಡಿಯೋ ಡೈರೆಕ್ಟಾಗಿ ಮಾಡ್ತೀನಿ, ಏನು ಪ್ರಾಬ್ಲಮ್ ಇಲ್ಲ. ಸೊ ನೆಕ್ಸ್ಟ್, ವಾಚ್ ಅಗೈನ್ ಟು ಸಿ ದ ವೇರ್ ಯು ಪೌಸ್ ಆರ್ ಫೀಲ್ ನರ್ವಸ್, ಹೌದಾ. ಸೊ ಅದನ್ನು ವಾಚ್ ಮಾಡಿ, ಎಲ್ಲಿ ನೀವು ಫೀಲ್ ನರ್ವಸ್ ಆಗಿದ್ದೀರಾ, ಎಲ್ಲಿ ಪೌಸ್ ಆಗಿದ್ದೀರಾ, ಎಲ್ಲಿ ಸ್ಟಾಪ್ ಮಾಡಿದ್ದೀರಾ ಅರ್ಥ ಆಗುತ್ತೆ. ನೀವು ಸ್ಟಾರ್ಟಿಂಗ್ ನೀವು ಫಸ್ಟ್ ಟೈಮ್ ಕ್ಯಾಮ್ರಾ ನೋಡ್ತಾ ಇದ್ರೆ, ಸ್ಪೀಕ್ ಮಾಡ್ತಾ ಇದ್ರೆ ಮುಂದೆ ಏನೋ ಮಾತಾಡ್ತಾರೆ 100% ನರ್ವಸ್ ಆಗ್ತೀರಾ. ನೋಡು ಸ್ಟಾಪ್ ಮಾಡ್ತೀರಾ, ಹೌದಾ. ಅದನ್ನೆಲ್ಲ ಅಬ್ಸರ್ವ್ ಮಾಡಿಬಿಟ್ಟು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇಂಪ್ರೂವ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್, ಜಸ್ಟ್ 10 minutes ಆಫ್ ಪೇಷನ್ಸ್ ಡೈಲಿ ಇಂಪ್ರೂವ್ ದ ಕಾನ್ಫಿಡೆನ್ಸ್ ಫಾಸ್ಟ್, ಹೌದಾ. ಸೊ ನೀವು ಇದನ್ನು ಈ ಥರ ಡೈಲಿ ಮಾಡೋದ್ರಿಂದ 100% ನಿಮ್ಮದು ಕಾನ್ಫಿಡೆನ್ಸ್ ಬೆಳೆಯುತ್ತೆ ವಿಡಿಯೋ ಮಾಡಲಿಕ್ಕೆ, ಹೌದಾ. ಸೊ ನೆಕ್ಸ್ಟು, ಪ್ರಿಪೇರ್ ಅ ಸ್ಕ್ರಿಪ್ಟ್, ಹೌದಾ. ಸೊ ಈ ಥರ ಫಸ್ಟ್ ಏನು ಮಾಡ್ತೀರಾ, ಫಸ್ಟು ಡೈಲಿ ನೀವೇನು ಮಾತಾಡ್ತೀರಾ, ಆಮೇಲೆ ಸ್ಕ್ರಿಪ್ಟ್ನ ಪ್ರಿಪೇರ್ ಮಾಡ್ತೀರಾ. ಒಂದು ವೀಕ್ ಆ ಥರ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಯಾವುದೋ ಒಂದು ಸ್ಕ್ರಿಪ್ಟ್ ನಿಮ್ಗೆ ಯಾವ ಥರ ವಿಡಿಯೋ ಮಾಡ್ಬೇಕು ಅನ್ಸಲ್ಲ ಅದ್ರ ಸ್ಕ್ರಿಪ್ಟ್ ಪ್ರಿಪೇರ್ ಮಾಡಿಬಿಟ್ಟು ಸ್ಕ್ರಿಪ್ಟಿದ್ದು
ಕೀ ಪಾಯಿಂಟ್ಸ್ನ ಬರ್ಕೋತೀರ. ಹೌದಾ, ಯಾಕಂದ್ರೆ ನೀವು ಡೈರೆಕ್ಟಾಗಿ ಅಷ್ಟು ಮಾತಾಡೋಕ್ಕಾಗಲ್ಲ. ಹೌದಾ, ಸೊ ಈ ಥರ ಕೀ ಪಾಯಿಂಟ್ಸ್ ಯಾವ ಥರ ಈ ಥರ ಕೀ ಪಾಯಿಂಟ್ಸ್ ಬರ್ಕೋತೀರ. ಅವಾಗ ಅದ್ರ ನೋಡ್ಕೊಂಡು ಎಕ್ಸ್ಪ್ಲೇನ್ ಮಾಡ್ಬೋದು. ಹೌದಾ, ಸೊ ಕೀ ಪಾಯಿಂಟ್ಸ್ ಬೇಕಾದ್ರೆ ಎಲ್ಲರೂ ಸೈಡ್ ಇಡಿ, ಇಲ್ಲ ಕೈಯಲ್ಲಿ ಬರ್ಕೊಳ್ಳಿ. ಸೊ ಆ ಕೀ ಪಾಯಿಂಟ್ಸ್ ಬರ್ಕೊಂಡು ಆ ಸ್ಕ್ರಿಪ್ಟದ್ದು ಫುಲ್ ಡೀಟೇಲ್ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗಬೇಕು. ಹೌದಾ, ಸೊ ದಿಸ್ ಕೀಪ್ಸ್ ಯುವರ್ ಸ್ಪೀಕಿಂಗ್ ನ್ಯಾಚುರಲಿ ಆ್ಯಂಡ್ ಕಾನ್ಫಿಡೆಂಟ್ಲಿ. ಹೌದಾ, ಸೊ ಈ ಥರ ಏನು ಮಾಡಿದ್ರೆ ಕೀ ಪಾಯಿಂಟ್ಸ್ ಇಟ್ಕೋದ್ರಿಂದ ಏನಾಗುತ್ತೆ, ನಿಮಗೆ ಮಾತಾಡೋಕ್ಕೆ ಈಸಿ ಆಗುತ್ತೆ. ಹೌದಾ, ಈಗ ಎಕ್ಸಾಮಲ್ಲಿ ಕಾಪಿ ಮಾಡ್ಬೇಕಾದ್ರೆ ನಾವು ಸ್ಮಾಲ್ ಅಕ್ಷರ ಬರ್ಕೊಂಡಿರ್ತಿಲ್ಲ, ಸಣ್ಣದಾಗಿ ಟಾಪಿಕ್ಸ್ ಹಿಂಟ್ಸ್ ಅಂತ ಬರ್ಕೊಂಡಿರ್ತಿಲ್ಲ. ಹಿಂಟ್ಸ್ ಅಂದಾಗ ಕೀ ಪಾಯಿಂಟ್ಸ್ ಅಂದರೆ ಹಿಂಟ್ಸ್, ಅದು ನೋಡಿದರೆ ಫುಲ್ ಟಾಪಿಕ್ ನೆನಪಾಗಬೇಕು. ಆ ಥರ ಆ ಹಿಂಟ್ಸ್ನ ಬರ್ಕೊಂಡು ವಿಡಿಯೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನೆಕ್ಸ್ಟು ಸ್ಪೀಕ್ ಸ್ಲೋಲಿ ಆ್ಯಂಡ್ ಕ್ಲಿಯರ್ಲಿ. ಮಾತಾಡುವಾಗ ನಿಧಾನಕ್ಕೆ ಮಾತಾಡಿ. ಹಿಂದೆ ಯಾರೋ ಬೆನ್ನು ಎತ್ತಿದ್ದಾರೆ, ಹೊಡೆಯೋಕೆ ಬಂದಿದೆ ಅನ್ಕೊಂಡು ಮಾತಾಡೋಕೋಬೇಡಿ. ಇವಾಗ ನನ್ನ ಸ್ಟಾರ್ಟಿಂಗ್ ವೀಡಿಯೋಸ್ ಕೂಡ ಹಾಗೆ ಇತ್ತು. ಹೌದಾ, ಸೊ ಬೇಕಾದ್ರೆ ನಾನು ವೀಡಿಯೋಸ್ ನೋಡಿ ಗೊತ್ತಾಗುತ್ತೆ ನಿಮಗೆ ಸ್ಟಾರ್ಟಿಂಗ್ ವೀಡಿಯೋಸು. ಸೊ ನಾನು ಮಾತಾಡೋದು ಸ್ವಲ್ಪ ಸ್ಪೀಡಾಗಿ ಮಾತಾಡ್ತೆ. ಅದರಲ್ಲಿ ನಮ್ಮದು ಉತ್ತರ ಕನ್ನಡ ಭಾಷೆ ಸ್ವಲ್ಪ ಸ್ಪೀಡಾಗಿರುತ್ತೆ. ಹೌದಾ, ಸೊ ಸ್ವಲ್ಪ ನಾನು ವಿಡಿಯೋ ನೋಡಿದ್ಮೇಲೆ ನನಗೆ ಅನಿಸ್ತಾವೆ ನಾನು ಇನ್ನೂ ನಿಧಾನಕ್ಕೆ ಮಾತಾಡಬೇಕಂತೆ. ಹೌದಾ, ಇವಾಗ ಸ್ವಲ್ಪ ಪರವಾಗಿಲ್ಲ, ಇನ್ನೂ ಕಲಿತಾ ಇದ್ದೀನಿ. ಸೊ ಕಲಿಲೇಬೇಕು. ಸೊ ನೆಕ್ಸ್ಟು ಸ್ಲೋ ಸ್ಟಡಿ ಆ್ಯಂಡ್ ಕ್ಲಿಯರ್ ಸ್ಪೀಚ್ ಲುಕ್ಸ್ ಮೋರ್ ಕಾನ್ಫಿಡೆಂಟ್. ಹೌದಾ, ಸೊ ನೀವು ಎಷ್ಟು ನಿಧಾನಕ್ಕೆ ಮಾತಾಡ್ತೀರಾ, ಎಷ್ಟು ಕಾನ್ಫಿಡೆಂಟಾಗಿ ಮಾತಾಡ್ತೀರಾ, ಅದು ಕೇಳೋರಿಗೆ ನೋಡೋರಿಗೆ ಇಂಟ್ರೆಸ್ಟ್ ಬರ್ತದೆ ವಿಡಿಯೋ ನೋಡಲಿಕ್ಕೆ. ಸೊ ನೆಕ್ಸ್ಟು ಟೇಕ್ ಅ ಸ್ಮಾಲ್ ಪೌಸಸ್ ಇಫ್ ನೀಡೆಡ್. ಹೌದಾ, ಸಪೋಸ್ ಏನೋ ನೀವು ಮಾತಾಡೋಕೆ ನರ್ವಸ್ ಆದರೆ ಪೌಸ್ ಮಾಡಿಬಿಟ್ಟು ವಿಡಿಯೋನ ಸ್ಕಿಪ್ ಮಾಡಿ ಆಮೇಲೆ ನೆಕ್ಸ್ಟ್ ಮತ್ತೆ ಒಂದು 5 ನಿಮಿಷ ರೆಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಪೌಸ್ ಮಾಡಿರ್ತೀರಲ್ಲ, ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಅಷ್ಟೇ. ಸೊ ನೆಕ್ಸ್ಟು ಲುಕ್ ಡೈರೆಕ್ಟ್ಲಿ ಎಟ್ ದ ಲೆನ್ಸ್. ಹೌದಾ, ಮಾತಾಡುವಾಗ ಡೈರೆಕ್ಟ್ ಲೆನ್ಸ್ನ ನೋಡಿ, ಅಕ್ಕಪಕ್ಕ ನೋಡೋಕೆ ಹೋಗಬೇಡಿ. ಹೌದಾ, ಸೊ ಅಕ್ಕಪಕ್ಕ ನೋಡೋದ್ರಿಂದ ಏನಾಗುತ್ತೆ, ನೀವು ವಿಡಿಯೋ ನೋಡೋರು ನಮ್ಮನ್ನು ನೋಡಿ ವಿಡಿಯೋ ಮಾಡ್ತಾ ಇಲ್ಲ ಅನಿಸುತ್ತೆ, ಆ ಥರ ಫೀಲ್ ಆಗುತ್ತೆ. ಆ ವಿಡಿಯೋ ನೋಡೋಕ್ಕೂ ಅವ್ರ ಮನಸ್ಸು ಬರಲ್ಲ. ಹೌದಾ, ಸೊ ನೀವೇನಾದ್ರು ಕ್ಯಾಮ್ರಾ ಮುಂದೆ ನೀವು ಲೆನ್ಸ್ ನೋಡಿದರೆ 100% ಅವ್ರಿಗೆ ನಿಮ್ಮ ಐ ಕಾಂಟ್ಯಾಕ್ಟು, ಅವ್ರು ನೋಡೋ ವಿಡಿಯೋ ಯಾರು ವಾಚ್ ಮಾಡ್ತಿರ್ತಾರೋ ಅವ್ರ ಐ ಕಾಂಟ್ಯಾಕ್ಟು ಸೇಮ್ ಇರುತ್ತೆ. ಹೌದಾ, ಅವಾಗೇನು ಅನಿಸುತ್ತೆ, ಒಂದು ಫೀಲ್ ಬರುತ್ತೆ ವಿಡಿಯೋ ನೋಡಲಿಕ್ಕೆ. ಸೊ ನೆಕ್ಸ್ಟ್ ಟಾಕ್ ಆ್ಯಸ್ ಇಫ್ ಯು ಆರ್ ಸ್ಪೀಕಿಂಗ್ ಟು ಆಸ್ ಅ ಫ್ರೆಂಡ್. ಹೌದಾ, ಸೊ ಫಸ್ಟ್ ಏನು ಮಾಡಿ, ನಾನು ಕ್ಯಾಮ್ರಾನ ಫ್ರೆಂಡ್ ಅಂತ ತಿಳ್ಕೊಂಡು ಮಾತಾಡಿ. ಹೌದಾ, ಸೊ ಯಾವುದೋ ನಮ್ಮ ಫ್ರೆಂಡ್ ಜೊತೆ ಮಾತಾಡ್ತಾಯಿದ್ದೀನಿ, ಆ ಕ್ಯಾಮ್ರಾ ಮಾತಾಡಲ್ಲ, ನೀವು ಮಾತಾಡ್ಬೇಕಷ್ಟೆ. ಹೌದಾ, ಸೊ ಕ್ಯಾಮ್ರಾನ ಫ್ರೆಂಡ್ ಅಂದ್ಕೊಳ್ಳಿ, 100% ನಿಮಗೆ ಒಂದು ಫ್ರೆಂಡ್ಲಿ ಲುಕ್ ಬರುತ್ತೆ. ಸೊ ಅವಾಗ ನೀವು ಈಸಿಯಾಗಿ ಮಾತಾಡ್ಕೋಬೋದು. ಸೊ ನೆಕ್ಸ್ಟ್ ಮೇಂಟೈನ್ ಅ ಸಾಫ್ಟ್ ಸ್ಮೈಲ್. ಸೊ ಮಾತಾಡುವಾಗ ಪ್ರತಿಯೊಂದು ವಿಡಿಯೋದಲ್ಲಿ ಒಂದು ಸ್ಮೈಲ್ ಇರಲಿ. ಸೊ ಸಿಟ್ಟಲ್ಲಿ ಯಾಕೆ ಅಂತೆಲ್ಲ ಮಾತಾಡೋಕೆ ಹೋಗಬೇಡಿ. ಸೊ ಅದು ಅಲ್ಗರ್ ವರ್ಡ್ ಆದರೆ ನೋಡೋರಿಗೂ ಒಂಥರ ಫೀಲ್ ಬರಲ್ಲ, ನೋಡೋಕೆ ಇಂಟ್ರೆಸ್ಟ್ ಬರಲ್ಲ. ಇಟ್ ಬೂಸ್ಟ್ ಕಾನ್ಫಿಡೆನ್ಸ್ ಆ್ಯಂಡ್ ಮೇಕ್ಸ್ ಯು ಲುಕ್ ಫ್ರೆಂಡ್ಲಿ. ಹೌದಾ, ಸೊ ನೀವು ನಗ್ತಾ ಏನಾದ್ರು ವೀಡಿಯೋಸ್ ಮಾಡ್ತಾಯಿದ್ರೆ 100% ಅವರಿಗೆ ನೋಡೋರ್ಗೊಂದು ಖುಷಿ ಬರುತ್ತೆ. ನೆಕ್ಸ್ಟ್ ಮೇಂಟೈನ್ ಗುಡ್ ಎನರ್ಜಿ. ಹೌದಾ, ಮಾತಾಡುವಾಗ ಅಥವಾ ಡೋಂಟ್ ಸ್ಪೀಕ್ ಫ್ಲಾಟ್ ಟೋನ್. ಹೌದಾ, ಸೊ ಮಾತಾಡೋ ಒಂದೇ ಟೋನಲ್ಲಿ ಮಾತಾಡೋಕೆ ಹೋಗಬೇಡಿ. ಈಗ ಓದ್ತಾಯಿದ್ರೆ ಡೋಂಟ್ ಸ್ಪೀಕ್ ಅಟ್ ಅ ಫ್ಲಾಟ್ ಟೋನ್, ಯೂಸ್ ನ್ಯಾಚುರಲ್ ವಾಯ್ಸ್, ಬ್ಯಾಕ್ಗ್ರೌಂಡ್ಸ್ ಲಿಟಲ್ ಎಕ್ಸೈಟ್ಮೆಂಟ್ ಮೇಕ್ಸ್ ಯುವರ್ ವಾಯ್ಸ್ ವಿಡಿಯೋ ಮೋರ್ ಎಂಗೇಜಿಂಗ್. ಈ ಥರ ಮಾತಾಡ್ಬಿಟ್ರೆ ಏನಾಗುತ್ತೆ, ಒಂದೇ ಟೋನಲ್ಲಿ ಮಾತಾಡೋದಲ್ಲ. ಸೊ ಈ ಥರ ಅದನ್ನ ಓದಿ ಅದ್ರ ಬಗ್ಗೆ ಹೇಳೋದು, ಅದನ್ನ ನಗ್ತಾ ಹೇಳೋದು. ಸೊ ಈ ಥರ ಮಾಡಿಬಿಟ್ರೆ ಏನಾಗುತ್ತೆ, 100% ನೋಡೋರಿಗೂ ಒಂದು ಫೀಲ್ ಬರುತ್ತೆ, ಅಡ್ಡಿಲ್ಲಪ್ಪ ಏನೋ ಒಂದು ಕಲಿತೀವಿ ಇವ್ರ ವಿಡಿಯೋದಿಂದ ಅಂತ. ಹೌದಾ, ಸೊ ಯೂಸ್ ನ್ಯಾಚುರಲ್ ವಾಯ್ಸ್ ವೇರಿಯೇಷನ್ಸ್. ಹೌದಾ, ಸೊ ನೀವು ಮಾತಾಡುವಾಗ ನಿಮ್ಮದೇ ಓನ್ ವಾಯ್ಸಲ್ಲಿ ಮಾತಾಡಿ, ಬೇರೆ ಥರ ಕ್ರಿಯೇಟ್ ಮಾಡಿ ನಾನು ಬೇರೆ ವಾಯ್ಸ್ ಕ್ರಿಯೇಟ್ ಮಾಡ್ಕೊಂಡು ಮಾತಾಡ್ತೀನಿ ಅಂತ ಮಾಡೋಕ್ಕೆ ಹೋಗಬೇಡಿ. ಹೌದಾ, ಅ ಲಿಟಲ್ ಎಕ್ಸೈಟ್ಮೆಂಟ್ ಮೇಕ್ಸ್ ಯುವರ್ ವಿಡಿಯೋ ಮೋರ್ ಎಂಗೇಜಿಂಗ್. ಹೌದಾ, ಸೊ ನೀವು ಎಕ್ಸೈಟ್ಮೆಂಟಿಂದ ವಿಡಿಯೋಸ್ ಮಾಡಿದರೆ, ಖುಷಿಯಿಂದ ವಿಡಿಯೋಸ್ ಮಾಡಿದರೆ 100% ನೋಡೋರಿಗೂ ಒಂದು ಎಂಗೇಜ್ಮೆಂಟ್ ಇರುತ್ತೆ. ಹೌದಾ, ಸೊ ನೋಡಬೇಕಪ್ಪ ವಿಡಿಯೋ ಅನ್ನಿಸ್ಬೇಕು. ಸೊ ಮೇಕ್ಸ್ ದ ಫಸ್ಟ್ 5 ಸೆಕೆಂಡ್ ಪವರ್ಫುಲ್. ಹೌದಾ, ನಿಮ್ದು ಯಾವುದೇ ವಿಡಿಯೋಸ್ ಆಗಲಿ ಸ್ಟಾರ್ಟಿಂಗ್ 5 ಸೆಕೆಂಡ್ ಏನಿರುತ್ತಲ್ಲ ಅದನ್ನು ಪವರ್ಫುಲ್ಲಾಗಿ ಇಡಿ. ಯಾಕಂದರೆ ಹುಕ್ಸ್ ಅಂತ ಕರೀತಾರೆ ಅದಕ್ಕೆ, ಹುಕ್ ದ ಆಡಿಯನ್ಸ್ ಕ್ವಿಕ್ಲಿ. ಹೌದಾ, ಸೊ ಹುಕ್ಸ್ ಅಂದರೆ ಯಾವ ಥರಪ್ಪ ಅಂದರೆ, ಈಗ ಸ್ಟಾರ್ಟಿಂಗ್ ಯಾವುದೋ ಒಂದು ಹೇಳ್ತೀರಾ, ಸೊ ಅವನು ಈಗ ಟಿವಿಲಿ ಹೇಳ್ತಾರಲ್ಲ, ಸ್ಟಾರ್ಟಿಂಗ್ ಟಿವಿ ಏನೈತಿ ನ್ಯೂಸ್ ಹಾಕಿದಾಗ ಹೇಳ್ತಾರೆ ನೋಡಿ, ಸ್ಟಾರ್ಟಿಂಗ್ ಹೆಡ್ಲೈನ್ಸ್ ಹೇಳ್ತಾರಲ್ಲ, ಹೆಡ್ಲೈನ್ಸಲ್ಲಿ ನೋಡಿದ್ರೆ ಅನಿಸುತ್ತೆ ಫುಲ್ ಆ ನ್ಯೂಸ್ ಎಲ್ಲಿ ಬರುತ್ತಪ್ಪ ನೋಡ್ಬೇಕು ಅನಿಸುತ್ತೆ. ಹೌದಾ, ಫೀಲ್ ಆಗುತ್ತಾ? ಅದೇ ಥರ ಕೂಡ ಹುಕ್ಸ್. ಹೌದಾ, ಹುಕ್ಸ್ ಅಂದರೆ ಅದೇ. ಸೊ ನೀವೇನು ಆ ವಿಡಿಯೋದಲ್ಲಿ ಕಂಟೆಂಟ್ ಫುಲ್ ಏನು ಹೇಳ್ಬೇಕಂತಿರ್ತೀರ, ಒಂದು ಬ್ರೀಫಾಗಿ, ಒಂದು ಸ್ಮಾಲ್ ಆಗಿ, ಒಂದು 5 to 10 ಸೆಕೆಂಡ್ ಒಳಗಡೆ ಆ ವಿಡಿಯೋ ಫುಲ್ ಅದು ಇಂಟ್ರಾಕ್ಷನ್ ಆಗೋ ಥರ ಇರಬೇಕು. ಹೌದಾ, ಅದಕ್ಕೆ ಹುಕ್ಸ್ ಅಂತ ಕರೀತಾರೆ. ಆ ವಿಡಿಯೋದಲ್ಲಿ ಏನು ಕಲಿತೀರಾ ಅಂತ. ಹೌದಾ, ಸೊ ನೆಕ್ಸ್ಟ್ ವಿಚ್ ಸ್ಟೇ ವಿತ್ ಯು ಟಿಲ್ ದ ಎಂಡ್. ಹೌದಾ, ಸೊ ಆ ಹುಕ್ಸ್ ಏನು ಮಾಡೋದು, ನಿಮಗೆ ನೋಡೋರು ಫುಲ್ ಎಂಡ್ ತನಕ ನೋಡ್ತಾರೆ ಅಂತ ಅರ್ಥ. ಸೊ ನೆಕ್ಸ್ಟು ಕನ್ಸಿಸ್ಟೆನ್ಸಿ ಆ್ಯಂಡ್ ಕಾನ್ಫಿಡೆನ್ಸ್. ಹೌದಾ, ಸೊ ಇದು ಮೇನು. ನೀವು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀರಂದರೆ, ಯೂಟ್ಯೂಬರ್ ಆಗ್ಬೇಕು ಅಂದ್ಕೊಂಡಿದ್ರೆ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟು. ಯುವರ್ ಫಸ್ಟ್ ವಿಡಿಯೋ ಮೇ ನಾಟ್ ಬಿ ಪರ್ಫೆಕ್ಟ್. ಹೌದಾ, ನಿಮ್ಮ ಫಸ್ಟ್ ವಿಡಿಯೋ ಪರ್ಫೆಕ್ಟ್ ಆಗದೇ ಇರ್ಬೋದು,
ಆ್ಯಂಡ್ ಸೆಕೆಂಡ್ ವಿಡಿಯೋ ಕೂಡ ಪರ್ಫೆಕ್ಟ್ ಆಗದೇ ಇರ್ಬೋದು, ಆದರೆ 10th ವಿಡಿಯೋ 10ನೇ ವಿಡಿಯೋ 100% ಪರ್ಫೆಕ್ಟ್ ಆಗಿರುತ್ತೆ. ಸೊ 20ನೇ ವಿಡಿಯೋ ಮೋರ್ ಪವರ್ಫುಲ್ ಆಗಿರುತ್ತೆ, ಫುಲ್ ಕಾನ್ಫಿಡೆಂಟಾಗಿ ಮಾತಾಡ್ತಿರ್ತಾರೆ ಕಂಪೇರ್ ಟು 1, 10, 15 ಹೌದಾ. ಸೊ ಈ ಥರ. ಸೊ ಯುವರ್ 5th ವಿಡಿಯೋ ವಿಲ್ ಬಿ ಬೆಟರ್ ಆ್ಯಂಡ್ ಯುವರ್ 10th ವಿಡಿಯೋ ವಿಲ್ ಬಿ ಅಮೇಝಿಂಗ್ ಹೌದಾ. ಸೊ ನೀವು ಪ್ರಾಕ್ಟೀಸ್ ಮಾಡಿದರೆ 100% ಒಂದು ಒಳ್ಳೆ ಯೂಟ್ಯೂಬರ್ ಆಗ್ಬೋದು. ಈ ಥರ ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಇಟ್ಸ್ ಟೈಮ್ ಟು ಯು ಹೌದಾ. ಸೊ ಇವಾಗ ಇಷ್ಟು ಎಲ್ಲ ನಾನು ಹೇಳಿದೆ. ಸೊ ಇನ್ನು ಮುಂದೆ ನೀವು ಪ್ರಾಕ್ಟೀಸ್ ಮಾಡಬೇಕು. ಈ ಥರ ಫುಲ್ ಸೀರೀಸ್ ಇನ್ನೂ ಇದ್ದಾವೆ, ತುಂಬ ಏನೇನು ಮಾಡಬೇಕು, ಯಾವ ಥರ ನಿಶ್ ನಿಮ್ಮದು ಟಾಪಿಕ್ ಯಾವ ಥರ ಚೂಸ್ ಮಾಡ್ಕೋಬೇಕು ಅದನ್ನು ಕೂಡ ಹೇಳ್ಕೊಡ್ತೀನಿ. ಸೊ ಕಂಟಿನ್ಯೂ ನೋಡ್ತಾ ಹೋಗಿ, ಅಷ್ಟು ವೀಡಿಯೋಸ್ನ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಸೊ ನೆಕ್ಸ್ಟ್ ಸ್ಟಾರ್ಟ್ ಆ್ಯಸ್ ಅ ಪಾರ್ಟ್ ಟೈಮ್ ವಿತ್ ಯುವರ್ ಸ್ಟಡಿ ಹೌದಾ. ಸ್ಟಡಿ ಇಲ್ಲ ಜಾಬು, ಇದನ್ನ ಪಾರ್ಟ್ ಟೈಮ್ ಆಗಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಆಲ್ರೆಡಿ ಹೇಳಿದ್ದೀನಿ, ಸೆಲ್ಫ್ ಕಾನ್ಫಿಡೆಂಟಲ್ಲಿ ವಿಡಿಯೋ ಮಾಡುವಾಗ ಸೆಲ್ಫ್ ಕಾನ್ಫಿಡೆಂಟಲ್ಲಿ ಯಾರು ಅಕ್ಕಪಕ್ಕದವ್ರು ಏನು ಅನ್ಕೋತಾರೆ ಅನ್ನೋ ತಲೆ ಕೆಡಿಸ್ಕೋಬೇಡಿ. ಈಗಲೇ ಹೇಳ್ತಾ ಇದ್ದೀನಿ. ಸೊ ನಕ್ಕವ್ರು ಅಲ್ಲೇ ಇರ್ತಾರೆ, ಹತ್ತವರು ಅಲ್ಲೇ ಇರ್ತಾರೆ, ನಿಮ್ಮನ್ನು ಹೀಯಾಳಿಸಿದವರು ಕೂಡ ಅಲ್ಲೇ ಇರ್ತಾರೆ. ಇವಾಗ ನಾನೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಎಷ್ಟೋ ಜನ ಎಜುಕೇಷನ್ ಕಂಟೆಂಟ್ ಮಾಡ್ತಿದ್ದಾನೆ, ಇದು ಎಲ್ಲಿ ಓಡುತ್ತೆ ಹಾಗೆ ಎಲ್ಲ ಅಂತಿದ್ರು. ಸೊ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ನನ್ನ ಪಡೆಗೆ ನಾನು ವಿಡಿಯೋಸ್ ಮಾಡ್ತಾ ಇದ್ದೆ. ಸೊ ಸ್ಟಾರ್ಟಿಂಗ್ 0ರಿಂದ 500 ಬಂತು, 500 1000 ಆಯಿತು, 1400 ನಿಯರ್ ಇದ್ದೀನಿ. ಸೊ ನಿಮ್ಮ ಸಪೋರ್ಟಿಂದ ಇಷ್ಟೆಲ್ಲ ಆಗಿದೆ. ಸೊ ನೀವು ಎಜುಕೇಟೆಡ್ ಮಾಡೋದು ನನ್ನ ಜವಾಬ್ದಾರಿ, ಎಜುಕೇಷನ್ ಕೊಡೋದು ನನ್ನ ಜವಾಬ್ದಾರಿ. ಜಾಬ್ ಕೂಡ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ, IT, ನಾನ್ IT, ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಹೌದಾ. ಸೊ ಅದ್ರ ಜೊತೆಗೆ ಯೂಟ್ಯೂಬರ್ ಆಗಿ ಏನು ಮಾಡಬೇಕು ಮತ್ತು ಮೋಟಿವೇಶನ್ ವಿಡಿಯೋಸ್ ಏನು ಯಾವ ಥರ ಇರ್ತವೆ, ಸ್ವಲ್ಪ ಮೋಟಿವೇಶನ್ ವಿಡಿಯೋಸ್ ಕೂಡ ಇದ್ದಾವೆ, ಅದನ್ನು ಕೂಡ ನೀವು ವಾಚ್ ಮಾಡ್ಬೋದು. ಸೊ ನೆಕ್ಸ್ಟು ನೆವರ್ ಲೂಸ್ ಯುವರ್ ಹೋಪ್ಸ್. ಯಾವತ್ತೂ ನಿಮ್ಮ ಹೋಪ್ಸ್ನ ಕಳ್ಕೊಬೇಡಿ, ವ್ಯೂಸ್ ಬರ್ತಿಲ್ಲ ಅಂತೇಳಿ. 100% ಹೇಳ್ತೀನಿ, ಇದರಲ್ಲಿ ಹೀಗೆ ಆಗೋದು ಯೂಟ್ಯೂಬಲ್ಲಿ. ನಾನು ಸ್ಟಾರ್ಟಿಂಗ್ ವಿಡಿಯೋ ಹಾಕಿದಾಗ ಒಂದೊಂದು ವಿಡಿಯೋ ವ್ಯೂಸೇ ಬಂದಿಲ್ಲ, 0 ವ್ಯೂಸ್ 1 ವೀಕ್ ಆ ಥರ ಆಗ್ತಿತ್ತು. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಅದು ಯಾವಾಗಾರ ಅದರ ಟೈಮ್ ಬಂದಾಗ 100% ಓಡುತ್ತೆ. ನೀವು ಅಪ್ಲೋಡ್ ಮಾಡಿಬಿಡೋದು ಅಷ್ಟೇ ನಿಮ್ಮ ಕೆಲಸ. ನೀವು ವ್ಯೂಸ್ ಬಂದಿಲ್ಲ ಅಂತೇಳಿ ಹೋಪ್ ಕಳ್ಕೊಂಡು ವಿಡಿಯೋಸ್ ಮಾಡಿಬಿಡಕ್ಕೆ ಹೋಗಬೇಡಿ. 100% ವ್ಯೂಸ್ ಬಂದೇ ಬರುತ್ತೆ. ಸೊ ನೀವು ಲಾಂಗ್ ಟರ್ಮಲ್ಲಿ ಯೋಚನೆ ಮಾಡಬೇಕು. ಯೂಟ್ಯೂಬಲ್ಲಿ ಲಾಂಗ್ ಟರ್ಮಲ್ಲಿ ಯೋಚನೆ ಮಾಡಬೇಕು, ಇನ್ಸ್ಟಾಗ್ರಾಮಲ್ಲಿ ಆದರೆ ಶಾರ್ಟ್ ಟರ್ಮಲ್ಲಿ ಇನ್ಸ್ಟಂಟ್. ಯೂಟ್ಯೂಬಲ್ಲಿ ಲಾಂಗ್ ವ್ಯೂಸ್ ಇರೋದ್ರೆ ಲಾಂಗ್ ಟರ್ಮು, ಇನ್ಸ್ಟಾಗ್ರಾಮಲ್ಲಿ ಇನ್ಸ್ಟಂಟ್ ಇರೋದ್ರಿಂದ ಇನ್ಸ್ಟಾಗ್ರಾಮಲ್ಲಿ ವರ್ಕ್ ಮಾಡ್ಬೋದು ಹೌದಾ. ಸೊ ನೆಕ್ಸ್ಟು ಫಸ್ಟ್ ಡೈಲಿ 1 ಶಾರ್ಟ್ ವಿಡಿಯೋ ಆ್ಯಂಡ್ 1 ಲಾಂಗ್ ವಿಡಿಯೋ. ಯೂಟ್ಯೂಬ್ ಆದರೆ 1 ಶಾರ್ಟ್ ವಿಡಿಯೋ ಆ್ಯಂಡ್ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿ ಡೈಲಿ ಮಾಡಲೇಬೇಕು. ನೀವು ಏನು ಟೈಮ್ ಕೊಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, 100% ನೀವು ಡೈಲಿ 1 or 2 ವಿಡಿಯೋಸ್ ಅಪ್ಲೋಡ್ ಮಾಡಲೇಬೇಕು. ಇಲ್ಲಪ್ಪ ನಂಗೆ ಲಾಂಗ್ ವಿಡಿಯೋಸ್ ಮಾಡೋಕ್ಕಾಗಲ್ಲ ಅಂದರೆ ಡೈಲಿ ಇಲ್ಲ 3 ಶಾರ್ಟ್ಸ್ ವಿಡಿಯೋಸ್ ಹಾಕಿ. ಇಟ್ ಇನ್ಕ್ರೀಸ್ ದಿಸ್ ಯುವರ್ ಫಾಲೋವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್. ಸೊ ಶಾರ್ಟ್ ವಿಡಿಯೋಸಿಂದ ಬೆನಿಫಿಟ್ಸ್ ಸಿಗೋದಾದರೆ ಫಾಲೋವರ್ಸು ಸಬ್ಸ್ಕ್ರೈಬರ್ಸು ಸಿಗ್ತಾರೆ, ಒಂದು ಒಳ್ಳೆ ಬೆನಿಫಿಟ್ಟು. ನೀವು ಫಸ್ಟ್ ಶಾರ್ಟ್ ವಿಡಿಯೋಸ್ ಸ್ಟಾರ್ಟ್ ಮಾಡಿ, ಆಮೇಲೆ ಲಾಂಗ್ ವಿಡಿಯೋಸ್ಗೆ ಹೋಗಿ. ಸ್ಟಾರ್ಟಿಂಗಲ್ಲಿ ಲಾಂಗ್ ವಿಡಿಯೋಸ್ ಆಗಿಬಿಟ್ರೆ ವ್ಯೂಸ್ ಬರಲ್ಲ, ಬೇಜಾರಾಗುತ್ತೆ, ಯೂಟ್ಯೂಬ್ ಮಾಡಬೇಕಾ ಬೇಡ ತಿಳಿಯಲ್ಲ. ಸೊ ಫಸ್ಟ್ ಶಾರ್ಟ್ ವಿಡಿಯೋಸ್ ಮಾಡ್ತಾ ಹೋಗಿ, 100% ಅಲ್ಲಿ ನಿಮ್ಗೆ ವ್ಯೂಸ್ ಬಂದೇ ಬರುತ್ತೆ. ಶಾರ್ಟ್ ವಿಡಿಯೋಸ್ಗೆ 100% ವ್ಯೂಸ್ ಬರುತ್ತೆ, ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಒಂದೊಂದು ವಿಡಿಯೋ ಆಟೋಮೆಟಿಕ್ ಕ್ಲಿಕ್ ಆಗುತ್ತೆ, ನೀವು ಹಾಕಿಬಿಟ್ಟು ಒಂದು ವಾರಕ್ಕೂ ಕೂಡ ಕ್ಲಿಕ್ ಆಗುತ್ತೆ, ಆ ಥರನೂ ಇರುತ್ತೆ. ಸೊ ನೀವು ಜಸ್ಟ್ ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು, ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು, ಅಷ್ಟು ಮಾಡಿ ಸಾಕು. ಸೊ ಇಷ್ಟು ಇವತ್ತಿಂದು ಇರೋದು. ಸೊ ನೆಕ್ಸ್ಟ್ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಆಲ್ರೆಡಿ ಇದ್ದಾವೆ. ಸೊ ಹೋಗಿ ವಾಚ್ ಮಾಡಿ. ಸೊ ನಿಮ್ಗೆ ಆದಷ್ಟು ಬೇಗ ಅದರ ವಿಡಿಯೋ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಮಾಡಿ ಹಾಕಿದ್ದೀನಿ. ನಿಮಗೆ ವಿಡಿಯೋ ಲೈಕ್ ಆಗಿದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಹಾಕಿ. ಏನಾದರೂ ಕಲ್ತಿದ್ದೀರಾ ಅನ್ನೋಂಗಿದ್ರೆ ಕಮೆಂಟ್ ಹಾಕಿ, ಏನಾದರೂ ನಿಮ್ಗೆ ಯೂಸ್ಫುಲ್ ಆಗಿದೆ ಅನ್ನೋಂಗಿದ್ರೆ ಒಂದು ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್ ಬಾಯ್. ಫಸ್ಟ್ ಟೈಮ್ ನಾನು ಮಾಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಡೈಲಿ ಜಾಬ್ ಅಪ್ಡೇಟ್ಸ್ ಬೇಕಪ್ಪ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಆ್ಯಂಡ್ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ, ಹೋಗ್ಬೇಕಾದ್ರೆ ಜಾಯ್ನ್ ಆಗಿ. ಡೈಲಿ IT, ನಾನ್ IT, ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಪ್ರತಿಯೊಂದು ಜಾಬ್ ಅಪ್ಡೇಟ್ಸು ಕೊಡ್ತಾ ಇರ್ತೀನಿ. ಸೊ ಥ್ಯಾಂಕ್